ಲೈಫ್ನಲ್ಲಿ ಯಾವುದೇ ಒಂದು ಆಪರ್ಚುನಿಟಿ ಗಿಟ್ಟಿಸ್ಕೋಬೇಕಾದ್ರೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ಅಫ್ಕೋರ್ಸ್ ಟ್ಯಾಲೆಂಟ್ ಇರಬೇಕು, ನಮ್ಮ ಶ್ರಮ ಇರಬೇಕು, ಅದೆಲ್ಲ ಕರೆಕ್ಟ್. ಅದೆಲ್ಲದ್ರ ಜೊತೆಗೆ ಸಮನಾಗಿ ನಮಗೆ ಬೇಕಾಗಿರುವಂಥ ಈ ಒಂದು ಅಂಶ ಬಹಳಷ್ಟು ಜನ ಮಿಸ್ ಮಾಡ್ಕೋತಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು ನೇತ್ರ ಜೊತೆ ರೇಡಿಯೋ ಸಿಟಿ 91.1. ಈ ನೆಟ್ವರ್ಕ್ ಅನ್ನೋದೇನಿದೆ ಬಹಳ ಮುಖ್ಯ ಆಗುತ್ತೆ. ಮೋಸ್ಟ್ ಆಫನ್ ನೀವು ಗಮನಿಸಿ, ನೀವು ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಬೇಕಾದ್ರೆ ರೆಫರೆನ್ಸ್ನಲ್ಲಿ ನಿಮಗೆ ಆಗೋಂಥ ಕೆಲಸ ಎಷ್ಟು ಸುಲಭವಾಗಿ ಆಗುತ್ತೋ ಆಸ್ ಅಪೋಸ್ ಟು ಸುಮ್ಮನೆ ಹಾಗೆ ಕೋಲ್ಡಾಗಿ ನೀವೊಂದು ಇಮೇಲ್ ಕಳಿಸಿ ನೀವೊಂದು ರೆಸ್ಯೂಮೆ ಕಳಿಸಿದಾಗ ಆಗುವಂಥ ಕೆಲಸಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಈ ನಿಮ್ಮ ರೆಫರೆನ್ಸ್ ಬರೋದು ಎಲ್ಲಿಂದ? ಫ್ರಮ್ ಯೋರ್ ನೆಟ್ವರ್ಕ್. ಅದೇ ಹಳೆ ಸ್ನೇಹಿತರು ಖಂಡಿತ ಬೇಕು ಲೈಫ್ಗೆ, ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ಕಮ್ಯುನಿಟಿಗಳನ್ನು ಜಾಯ್ನ್ ಆಗಿ ಜನರನ್ನ ಭೇಟಿ ಮಾಡಿ ಮಾತಾಡಿಸಿ ಬಿಲ್ಡ್ ದಟ್ ನೆಟ್ವರ್ಕ್ ಫಾರ್ ಯೋರ್ ಸೆಲ್ಫ್ ವಿಚ್ ವಿಲ್ ಹೆಲ್ಪ್ ಯು ಪ್ರೊಫೆಷನಲಿ. ರೇಡಿಯೋ ಸಿಟಿ ಸೂಪರ್ ಸಿಂಗರ್ನ ಚಾಂಪಿಯನ್ಸ್ ಜೊತೆಗೆ ಕಂಟಿನ್ಯೂ ಆಗ್ತಾ ಇದೆ. ನಮ್ಮ ವಿನ್ನರ್ಸ್ ಕನೆಕ್ಷನ್ಸ್ನ ಬಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡ್ತಾರೆ. ಮಾತು ಮುಂದುವರಿತಾ ಇದೆ ವ್ಯಾಸರಾಜ್ ಸೋಸ್ಲೆ, ಸುನಿಧಿ ಗಣೇಶ್ ಹಾಗೆ ಗಣೇಶ್ ಕಾರಂತ್ ಜೊತೆ. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ನಾನ್ ನೇತ್ರ. ಈ ತರ ಕನೆಕ್ಷನ್ಸ್ ಅಂತ ಮಾತಾಡ್ಬೇಕಾದ್ರೆ ಏನ್ ಕ್ಲಿಕ್ ಆಗುತ್ತೆ ನಿಮ್ ಪ್ರಕಾರ? ಇಲ್ಲ, ಅಬ್ಸಲ್ಯೂಟ್ಲಿ ಇದೆಲ್ಲ ನೀವು ಹೇಳ್ದಂಗೆ ನೆಟ್ವರ್ಕೆ ತುಂಬ. ಸಾಂಗ್ಸು ಅಷ್ಟೇ, ಯಾವುದೋ ಒಂದು ಹಿಟ್ ಆಯಿತು ಅಂದ್ಕೊಳ್ಳಿ, ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಕೇಳಿರಲ್ಲ ಅಂದ್ಕೊಳ್ಳೋಣ, ನಮ್ಮ ಹೆಸರು ಗೊತ್ತಿರಲ್ಲ. ಈಗ ಚಕ್ರವರ್ತಿ ನಾನೇ ಹಾಡಿದ್ದೆ ಅಂತ ನಾನು ಹಾಡಿದ ಟೈಮಲ್ಲಿ ಹೆಸರು ಆಚೆ ಬಂದಿರಲಿಲ್ಲ. ಯಾಕೆಂದರೆ ಲಿರಿಕಲ್ ವಿಡಿಯೋಲಿ ಎಲ್ಲರ ಹೆಸರು ಇತ್ತು, ಸಿಂಗರ್ ಹೆಸರು ಇರಲಿಲ್ಲ. ಯಾಕೆಂದರೆ ನನ್ನ ಹೆಸರು ಇರಲಿಲ್ಲ ಅವಾಗ. ನೋಬಡಿ ನ್ಯೂ ಹೂ ಇಸ್ ವ್ಯಾಸರಾಜ್. ದಟ್ ವಾಸ್ ಮೈ ಫಸ್ಟ್ ಬ್ರೇಕ್ ಸಾಂಗ್ ಥರ ಚಕ್ರವರ್ತಿ ಟೈಟಲ್ ಟ್ರ್ಯಾಕು. ಸೊ ಎಲ್ಲರ ಹೆಸರು ಇದೆ ಅಲ್ಲಿ, ಇನ್ಕ್ಲೂಡಿಂಗ್ ದ ಕೊರಿಯೋಗ್ರಾಫರು ಎಲ್ಲರದು. ವೈ someone didn't see that singer's name is not there in the lyrical video. ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಯಾರು ನೋಡ್ತಾರೆ? ತುಂಬಾ ಕಮ್ಮಿ ಜನ, ಅದರಲ್ಲೂ ಸಿಂಗರ್ ಅಂತ ಚಿಕ್ಕದಾಗಿರುತ್ತೆ ನೋಡ್ತಾರೆ. ಅದು ಹೊಸ ಹೆಸರು, ಅವ್ನು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಯೂಶಲಿ ಥಂಬ್ನೈಲ್ಸ್ ಹಾಕ್ತಾರೆ ಈ ಹಾಡುಗಳಲ್ಲಿ, ನೋಡಿದ್ದೀರಾ? ನಮ್ಮ ರಾಜ್ಯದವ್ರು ಬಿಟ್ಟು ಬೇರೆ ಯಾರು ಹಾಡಿದ್ರು ಥಂಬ್ನೈಲಲ್ಲಿ ಸಿಂಗರ್ ಫೋಟೋ. ನಮ್ಗಳದ್ದು ಯಾರ್ದು ಇರಲ್ಲ. ಯಾಕೆಂದ್ರೆ ನಮ್ಮ ಲೇಬಲ್ ಏನಂದ್ರೆ ಲೋಕಲ್ ಸಿಂಗರ್ಸ್ ಅಂತ. ಅದು ನಂಗೆ ತುಂಬ ಬೇಜಾರಿದೆ. ಮೇ ಬಿ ಈ ಪ್ಲ್ಯಾಟ್ಫಾರ್ಮಿಂದ ನಾನು ರಿಕ್ವೆಸ್ಟ್ ಮಾಡೋದು, ಯಾರೇ ನಮ್ಮ ಸಿಂಗರ್ಸ್ನ ಅಡ್ರೆಸ್ ಮಾಡಿದ್ರೆ ನೀವು ನಮ್ಮವರು ಅಂತ ಹೇಳ್ಬಿಡಿ, ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಪ್ರೀತಿಯಿಂದ ನಮ್ಮವ್ರು ನೀವು ನಮ್ಮ ಸಿಂಗರ್ಸ್ ಅಂತ ಹೇಳಿದ್ರು ಓಕೆ. ಲೋಕಲ್ ಸಿಂಗರ್ಸ್ ಅನ್ನೋ ಟೈಟಲ್ ಇದೆಯಲ್ಲ, ಅದು ತುಂಬ ಲೋಕಲ್ ಸಿಂಗರ್ಸ್ ಅಂದ್ರೆ ನಮ್ಮವರು ಅಂತಾನೆ ಇರ್ಬೋದು, ಬಟ್ ಕೇಳಿಸ್ಕೊಳಕ್ ಚೆನ್ನಾಗಿಲ್ಲ. ಲೋಕಲ್ ಅನ್ನೋ ಥರ ಇದೆ. ನಿಜ ನಿಜ ತುಂಬಾ ಫೀಲ್ ಇದೆ, ನಮ್ಮ ಹುಡುಗರು ಅನ್ನೋ ಥರ ಹೇಳ್ಬಿಟ್ರು ಓಕೆ. ಇದನ್ನ ತುಂಬ ಜನ ನಾನು ನೋಡಿದ್ದೀನಿ ಇಂಡಸ್ಟ್ರಿಯಲ್ಲಿ, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಸರ್ ಲೋಕಲ್ ಸಿಂಗರ್ಸ್ಗೆಲ್ಲ ಆಡಿಸ್ಬಿಡಿ ಅಂದ್ಬಿಡ್ತಾರೆ. ಆ ವರ್ಡ್ಗೂ ಬೇರೆ ಬೇರೆ ಮೀನಿಂಗ್ ಇದೆ. ಲೋ ಬಜೆಟ್ ಅಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಇವಾಗ ನಾನು ಸಿಗ್ತಾರೆ ಇವರು ಅಂತ, ಅನ್ಫಾರ್ಚುನೇಟ್ಲಿ ಈಸಿಲಿ ಸಿಗ್ತಾರೆ. ಶ್ರೇಯಾ ಘೋಷಾಲ್ ಡೇಟಿಗೆ ವೇಟ್ ಮಾಡಬೇಕು. ಲೋಕಲ್ ಸಿಂಗರ್ ಸಮ್ಮನ್ ಹೂ ಇಸ್ ನಾಟ್ ಫೇಮಸ್, ಆ ಥರನೂ ಅವ್ರು ಯೂಸ್ ಮಾಡ್ತಾರೆ. ಆಗುತ್ತೆ. ನಾನು ಶೋಸ್ಗೆ ಹೋಗುವಾಗ ಯಾವುದೋ ಉಡುಪಿಲಿ ಶೋ ಇದೆ, ಕರೀತಾರೆ, ಈ ದಿನ ಫ್ರೀ ಇದ್ದೀರಾ, ನೀವು ಬಂದು ಹಾಡ್ತೀರಾ? ಸರಿ ಓಕೆ, ಯಾರೆಲ್ಲ ಸಿಂಗರ್ಸ್ ಇದ್ದಾರೆ ಅಂತ ಕೇಳ್ತೀನಿ. ಓಕೆ, ಇವರಿದ್ದಾರೆ, ಆ ರಿಯಾಲಿಟಿ ಶೋ ಅವರು ಇವರಿದ್ದಾರೆ, ಮತ್ತೆ ಒಂದಿಬ್ರು ಲೋಕಲ್ ಸಿಂಗರ್ಸನ್ನು ಹಾಕ್ಬಿಡ್ತೀವಿ. ಅಂದರೆ ಸಮ್ಮನ್ ಹೂ ಇಸ್ ನಾಟ್ ಫೇಮಸ್ಗೆ ಲೋಕಲ್ ಸಿಂಗರ್ಸ್ ಅಂತ ಹಂಗೂ ಇದು ಮಾಡ್ತಾರೆ. ಅದು ಇಟ್ಸ್ ರಾಂಗ್. ಬಟ್ ಟ್ಯಾಲೆಂಟ್ ವೈಸ್ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮಗೂ ಗೊತ್ತದು. ಕರೆಕ್ಟ್. ಆ ಡೈರೆಕ್ಟ್ರಿಗೂ ಗೊತ್ತಿರುತ್ತೆ, ಇವನೇ ಚೆನ್ನಾಗಿ ಹಾಡ್ಬಿಟ್ಟಿದ್ದಾನೆ, ನನಗೆ ಸಿದ್ ಶ್ರೀರಾಮ್ ಆಗಲಿ ಅರ್ಮಾನ್ ಮಲಿಕ್ ಆಗಲಿ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಸಿನಿಮಾಗ ಒಂದು ಹೆಸರು ಬೇಕಿರುತ್ತೆ. ಹೆಸರು ನೀವೇ ಮಾಡ್ಬೋದು, ನಮ್ಮದು ತಮ್ಮನೇಲಿ ಹಾಕಿ ಇಂಥ ಫೇಮ್ ಇರೋ ಸಿಂಗರು. ಈಗ ಫಾರ್ ಎಕ್ಸಾಂಪಲ್ ಚಕ್ರವರ್ತಿ ಫೇಮ್, ರಾಬರ್ಟ್ ಬಾಬಾನ ರೆಡ್ಡಿ ಫೇಮ್, ವ್ಯಾಸ್, ಆಕಾಶನ ಅದರಿಸುವ ಫೇಮ್ ವ್ಯಾಸ್ ಅಂತ ಹಾಕಿದ್ರೆ ಜನ ಹೌದಾ ಅಂತಾರೆ, ನಮ್ಮನ್ನು ಓ ಅಂತಾರೆ. ನಮಗೆ ಹಾರ ಇಲ್ಲ, ಶಾಲ್ ಇಲ್ಲ, ಏನಿಲ್ಲ, ತಮ್ಮನೇಲಲ್ಲಿ ಫೋಟೋ ಇಲ್ಲ, ಲಿರಿಕಲ್ ವಿಡಿಯೋಲಿ ಒಂದ್ಸಲ ಹೆಸರಿರಲ್ಲ. ಜರ್ನಿಲಿ ಇವಾಗಿದೆ ನಮ್ದು, ಇವಾಗ ಬರ್ತಾ ಇದೆ. ಬಟ್ ತಮ್ಮನೇಲಲ್ಲಿ ಫೋಟೋ ಹಾಕ್ಸ್ಕೊಳಕ್ಕೆ ಇವತ್ತಿಗೂ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ತಮ್ಮನೇಲಲ್ಲಿ ಫೋಟೋ ಬಂದಿಲ್ಲ ನಮ್ಮದು. ಹೆಸರಿದ್ರು ಒಂದು ಲೆವೆಲ್ಗೆ, ತುಂಬ ಹೆಸರಿಲ್ದೇರು ಸ್ವಲ್ಪ ಇದ್ರು ತಮ್ಮನೇಲಲ್ಲಿ ಫೋಟೋ ಬಂದಿಲ್ಲ. ಈ ಬೇರೆ ರಾಜ್ಯದ ಸಿಂಗರ್ಸ್ಗೆ ನೀವು ಅಲ್ಲಿ ಅವರು ನಮ್ಮಷ್ಟೇ ಫೇಮಸ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ, ನಾನು ಐ ಡೋಂಟ್ ವಾಂಟ್ ಟೇಕ್ ನೇಮ್ ತೊಗೊಂಡ್ರು, ನಾನು ಈಗ ನಕಾಶ್ ಅಜೀಜ್ ಅನ್ಕೊಳ್ಳೋಣ, ಮುಂಬೈಯಲ್ಲಿ ಒಳ್ಳೆ ಸಿಂಗರಾ? ನಾವು ಕನ್ನಡದಲ್ಲಿ ಒಳ್ಳೆ ಸಿಂಗರ್ಸೇ. ನೋಬಡಿ ನೋಸ್ ಇನ್ ಕರ್ನಾಟಕ ಹೂ ಇಸ್ ನಕಾಶ್ ಅಜೀಜ್. ನೀವು ಫೋಟೋ ಹಾಕ್ತೀರಿ ನಕಾಶ್ ಅವರಿಗೆ ಹಾಕ್ಬಿಟ್ಟು ಹೇಳ್ತೀರಾ ಇವನು ಹಿಂದಿಲಿ ಇದಾಡಿದಾನೆ ಅಂತ, ಜನಕ್ಕೆ ಗೊತ್ತಾಗಲ್ಲ. ಅದು ಅವಾಗ ರಿಲೇಟ್ ಆಗುತ್ತೆ, ಅವನ ಇವನು ಸೂಪರ್ ಗುರು ಅಂತಾರೆ. ಹಿಂದಿ ಸಿಂಗರ್ ಹತ್ರ ಎಲ್ಲ ಹಾಡ್ಸಿದ್ದಾರೆ ಅಂತ. ನಮ್ದು ಫೋಟೋ ಹಾಕ್ಬಿಟ್ಟು ಇವನು ಒಂದೊಂದು ಹೇಳಿದ್ರೆ ನಾವು ಅವ್ರ ಥರನೇ ಹೆಸರು ಹಾಕ್ತೀವಿ. ಒಂದಿನ ನಾವು ಲೋಕಲ್ ಸಿಂಗರ್ಸ್ ಅನ್ನೋ ಟ್ಯಾಗಿಂದ ಆಚೆ ಬರ್ತೀವಿ. ಅದನ್ನ ಮಾಡಲ್ಲ ಇಲ್ಲಿ. ಅದು ಯಾಕೆ ನಂಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ತುಂಬ ಜನ ಈ ಆಡಿಯೋ ಕಂಪ್ನಿಯವ್ರನ್ನೂ ಕೇಳ್ಬಿಟ್ಟಿದ್ದೀನಿ, ಪ್ರೊಡ್ಯೂಸರ್ಸ್ನು ಡೈರೆಕ್ಟಾಗಿ ಕೇಳ್ಬಿಟ್ಟಿದ್ದೀನಿ.
ಯಾಕೆ ಈ ಥರ ಧೋರಣೆ ಅಂತ. ಅವ್ರು ಏನಂತಾರೆ ಮಾರ್ಕೆಟ್ ಇಲ್ಲ ಸರ್ ಇಲ್ಲಿ ಸಿಂಗರ್ಗೆ ನೀವು ಸರ್ ನಾವೇ opportunity ಕಷ್ಟಪಡ್ತಿದೀವಿ ಕೊಟ್ರೆ ಸರ್. market open ಆಗತ್ತೆ. ಸುಮ್ನೆ ಅಲ್ಲ ಗಾದೆ ಹಿತ್ಲು ಗಿಡ ಮದ್ದಲ್ಲ ಅಂತ ಮಾಡಿರೋದು. ಇಲ್ಲೇ ಇದ್ದು ಇಷ್ಟೆಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಕೊನೆಗೆ ಎಲ್ಲಿಂದನೋ ಕರ್ಸ್ ಹಾಡ್ಸೋದು. ಬಟ್ ಈ ಪ್ಲಾಟ್ಫಾರ್ಮಲ್ಲಿ ನಾನು ಯಾಕೆ ಇದನ್ನು ಡಿಸ್ಕಸ್ ಮಾಡಿದೆ ಅಂದರೆ ನೋಡೋ ಹೊಸ ಸಿಂಗರ್ಸ್ಗೆ ಇದೊಂದು ಐಡಿಯಾ ಇರಲಿ ಅಂತ. ಹೌದು, ದೇ ಹ್ಯಾವ್ ಟು ಕಮ್ ಪ್ರಿಪೇರ್ಡ್. ನಾಟ್ ಈಸಿ ಹಿಯರ್. ಎಕ್ಸಾಕ್ಟ್ಲಿ. ಯಾ ಸ್ಟ್ರಗಲ್ ಅಂತ ಅಂದ ತಕ್ಷಣ ಬೆಳಗ್ಗೆ ಎದ್ದು ನಾನು ಊಟ ಇಲ್ಲ ಬಟ್ಟೆ ಇಲ್ಲ ಅದಲ್ಲ. ಪ್ರತಿದಿನದ ಸ್ಟ್ರಗಲ್ ಇವತ್ತಿಗೆ ಒಂದು ಪಾಯಿಂಟ್ ಅಲ್ಲಿ ಆಲ್ಸೋ ಇನ್ನೊಂದು ರೀತಿಯಾದ ಸ್ಟ್ರಗಲ್ ಏನು ಅಂತಂದ್ರೆ ಒಂದು ಬ್ರೇಕ್, ಒಂದು ದೊಡ್ಡ ಹಾಡು ಆ ಥರದ್ದು ಸಿಕ್ಕಿದ್ಮೇಲೆ ಸ್ಟ್ರಗಲ್ ಇನ್ನು ಡಬಲ್ ಆಗಿ ಹೋಗುತ್ತೆ. ಅದೇ ಇದಕ್ಕಿಂತ ಹೆಚ್ಚಿಂದು ಅಥವಾ ಅದೇ ಮಟ್ಟದ ಹಾಡುಗಳು ಅದೇ ಮಟ್ಟದ ಕೆಲಸ ಹುಡುಕ್ತಾ ಹೋಗೋದು ಅದು ದೊಡ್ಡ ಸ್ಟ್ರಗಲ್ ಆಗೋಗ್ಬಿಡುತ್ತೆ ಅದು. ಮಾತು ಮುಂದುವರಿಯುತ್ತೆ ನಮ್ಮ ರೇಡಿಯೋ ಸಿಟಿ ಸೂಪರ್ ಸಿಂಗರ್ಸ್ ನ ಜೊತೆಗೆ. ಈ ನಮ್ಮ ಚಾಂಪಿಯನ್ ಮಾತು ಕಂಟಿನ್ಯೂ ಆಗುತ್ತೆ, ಮಿಸ್ಸೇ ಮಾಡಬೇಡಿ. ಸ್ಟಾರ್ಸ್ ಎಕ್ಸ್ಪ್ರೆಸ್ ವಿತ್ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.